ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಸ್ವಾಗತ. ನೀವು ದಿನ 7 ರಿಂದ 8 ಗಂಟೆ ನಿದ್ದೆ ಮಾಡಿದ್ರು ಬೆಳಗ್ಗೆ ಆಯಾಸ ಆಗ್ತಿದ್ರೆ ಸಮಸ್ಯೆ ನಿಮ್ಮ ನಿದ್ದೆಯಲ್ಲ, ಮಲಗೋ ಮೊದಲು ನೀವು ಏನು ಮಾಡ್ತೀರಾ ಅನ್ನೋದರಲ್ಲಿ ಇದೆ. ಇವತ್ತು ನಾನು ನಿಮಗೆ ರಾತ್ರಿ ತಪ್ಪುಗಳ ಬಗ್ಗೆ ಹೇಳ್ತೀನಿ ಮತ್ತು ತಪ್ಪು ಸಂಖ್ಯೆ 3 ಪ್ರತಿ ಮನೆಯಲ್ಲೂ ಆಗ್ತಿರೋದು, ಗೊತ್ತಾಗದೇ ಇರೋದು. ಮೊದಲನೆಯದಾಗಿ ತಡವಾಗಿ ಭಾರವಾದ ಊಟ. ಮಲಗುವ ಮೊದಲು ಭಾರವಾದ ಎಣ್ಣೆಯುಕ್ತ ಊಟ ಮಾಡಿದರೆ ದೇಹ ವಿಶ್ರಾಂತಿ ಬದಲು ಜೀರ್ಣಕ್ರಿಯೆ ಮೇಲೆ ಕೆಲಸ ಮಾಡಬೇಕಾಗುತ್ತದೆ. ಇದರಿಂದಾನೇ ಬೆಳಿಗ್ಗೆ ಎದ್ದಾಗ ಫ್ರೆಶ್ ಆಗಿರೋ ಬದಲು ಸೋಮಾರಿತನ ಅನಿಸುತ್ತೆ. ಮಲಗೋಕೆ 2 ರಿಂದ 3 ಗಂಟೆ ಮೊದಲೇ ಊಟ ಮುಗಿಸಿ ಮತ್ತು ಹಗುರ ಆಹಾರ ತೆಗೆದುಕೊಳ್ಳಿ, ಚೆನ್ನಾಗಿ ಜೀರ್ಣ ಆಗುತ್ತೆ. ಎರಡನೆಯ ತಪ್ಪು ಏನಪ್ಪ ಅಂದರೆ ಮಲಗೋ ಮೊದಲು ಫೋನ್ ನೋಡೋದು. ಹಾಸಿಗೆಯಲ್ಲಿ ಫೋನ್ ಸ್ಕ್ರೋಲ್ ಮಾಡೋದ್ರಿಂದ ಕಣ್ಣಿಗೆ ಬ್ಲೂ ಲೈಟ್ ತಗುಲುತ್ತೆ. ಇದು ಇನ್ನೂ ಹಗಲು ಇದೆ ಅಂತ ಮೆದುಳಿಗೆ ಸಂಕೇತ ಕೊಡುತ್ತೆ. ಇದರಿಂದ ನಿದ್ದೆ ತರೋ ಹಾರ್ಮೋನ್ ಮೆಲೋಟಿನ್ ತಡವಾಗಿ ಬಿಡುಗಡೆಯಾಗುತ್ತದೆ. ಮೂರನೇದೇನೆಂದರೆ ಜಗಳ ಅಥವಾ ಒತ್ತಡದ ನಂತರ ತಕ್ಷಣ ಮಲಗೋದು. ಮನಸ್ಸಿನಲ್ಲಿ ಪರಿಹಾರ ಆಗದ ಒತ್ತಡ ಇಟ್ಟುಕೊಂಡು ಮಲಗಿದರೆ ರಾತ್ರಿ ಪೂರ್ತಿ ಕಾರ್ಟಿಸೋಲ್ ಅನ್ನೋ ಮಟ್ಟ ಜಾಸ್ತಿ ಇರುತ್ತೆ. ದೇಹ ವಿಶ್ರಾಂತಿಗೆ ಹೋಗುವ ಬದಲು ಅದು ಎಚ್ಚರ ಸ್ಥಿತಿಯಲ್ಲೇ ಇರುತ್ತೆ. ನಾಲ್ಕನೇದೇನಪ್ಪ ಅಂದರೆ ನಿದ್ದೆ ಸರಿಯಾಗಿ ಇಲ್ಲದಿರುವುದು. ಹೌದು, ಒಂದು ದಿನ 10 ಗಂಟೆಗೆ ಮಲಗೋದು, ಇನ್ನೊಂದು ದಿನ 1 ಗಂಟೆಗೆ ಮಲಗೋದು, ಹೀಗೆ ಒಂದೊಂದು ಸಮಯಕ್ಕೆ ಮಲಗಿದರೆ ದೇಹದ ಆಂತರಿಕ ಗಡಿಯಾರ ಗೊಂದಲಕ್ಕೆ ಒಳಗಾಗುತ್ತದೆ. ಇದು ದೇಹದ ಮೆಟಬಾಲಿಸಮ್ ಮತ್ತು ತೂಕ ಹೆಚ್ಚಳಕ್ಕೂ ಕಾರಣ ಆಗುತ್ತದೆ. ಸಂಖ್ಯೆ 5, ಮಲಗುವ ಮೊದಲು ವಿಶ್ರಾಂತಿ ಇಲ್ಲದಿರುವುದು. ಟಿವಿ, ಜಗಳ, ಕೆಲಸದ ಒತ್ತಡದಿಂದ ನೇರವಾಗಿ ನಾವು ಹಾಸಿಗೆ ಹೋಗೋದ್ರಿಂದ ನರಮಂಡಲಕ್ಕೆ ವಿಶ್ರಾಂತಿಗೆ ಸಮಯ ಸಿಗಲ್ಲ. ಅದಕ್ಕೆ ನಾವು ಮಲಗುವ 10 ನಿಮಿಷ ಮೊದಲು ಶಾಂತವಾಗಿ ಮೌನವಾಗಿರುವುದು, ಧ್ಯಾನ ಮಾಡುವುದು ಅಥವಾ ಮಜ್ಜಿಗೆ ಕುಡಿಯೋದು ಅಥವಾ ತುಳಸಿ ಕಷಾಯ ಕುಡಿಯೋದ್ರಿಂದ ದೇಹಕ್ಕೆ ಈಗ ವಿಶ್ರಾಂತಿ ಸಮಯ ಅಂತ ಸಂಕೇತ ಸಿಗುತ್ತದೆ. ಇದರಿಂದ ಚೆನ್ನಾಗಿ ನಿದ್ರೆ ಕೂಡ ಆಗುತ್ತದೆ. ಈ 5 ತಪ್ಪುಗಳಲ್ಲಿ ನೀವು ಯಾವುದನ್ನು ಜಾಸ್ತಿ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ನಲ್ಲಿ ನಿಮ್ಮ 1, 2, 3, 4 ಅಥವಾ 5 ಅಂತ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವು ಮತ್ತು ನಿಮ್ಮ ಪರಿವಾರದವರು ಇನ್ನಷ್ಟು ಆರೋಗ್ಯಕರವಾಗಿರಲು ಈ ಹೆಲ್ತ್ ಮೇಕರ್ಸನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.